ಕರ್ನಾಟಕದ ಎಲ್ಲ ಮಾದರಿ ಬೋರ್ಡ್ಗಳು ಕಡ್ಡಾಯವಾಗಿ ಕನ್ನಡ ಭಾಷೆ ಕಲಿಸಬೇಕು, ಇಲ್ಲದೆ ಹೋದರೆ ಅಂತಹ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳುತ್ತಿವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ನಡೆಸುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿ ಸದಸ್ಯ ರವಿಕುಮಾರ್ ಪ್ರಶ್ನೆ ಕೇಳಿದ್ದಾರೆ. ರಾಜ್ಯದಲ್ಲಿ ಸಿಬಿಎಸ್ಇ, ಐಬಿ, ಐಜಿಸಿಎಸ್, ಐಸಿಎಸ್ಸಿ ಸೇರಿ ಅಂತಾರಾಷ್ಟ್ರೀಯ ಶಾಲೆಗಳಲ್ಲಿ ಕಡ್ಡಾಯ ಭಾಷೆ ಕಲಿಕೆ ನಿಯಮ ಜಾರಿ ಮಾಡಿಲ್ಲ. ಈ ನಿಯಮಗಳನ್ನು ಅನೇಕ ಶಾಲೆಗಳು ಜಾರಿ ಮಾಡಿಲ್ಲ. ಸರ್ಕಾರದ ನಿಯಮ ಖಾಸಗಿ ಶಾಲೆಗಳು ಉಲ್ಲಂಘನೆ ಮಾಡಿವೆ. ಶಿಕ್ಷಣ ಇಲಾಖೆಯಿಂದ ಕೇವಲ ನೋಟಿಸ್ ಕೊಡಲಾಗಿದೆ. ಇಂತಹ ಶಾಲೆಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಆರ್ಟಿಇ ಅಡಿ 2 ವರ್ಷಗಳಲ್ಲಿ ದಾಖಲಾತಿ ಕಡಿಮೆಯಾಗಿದೆ. ಖಾಸಗಿ ಶಾಲೆಗಳಲ್ಲಿ 25% ಸೀಟ್ ಕೊಡಬೇಕು. ಈ ಶಾಲೆಗೆ ಸರ್ಕಾರವೇ ಹಣ ಕೊಡಲಿದೆ. ಕಳೆದ 2 ವರ್ಷಗಳಲ್ಲಿ ದಾಖಲಾತಿ ಯಾಕೆ ಕಡಿಮೆ ಆಯಿತು ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಚಿವ ಮಧು ಬಂಗಾರಪ್ಪ ಉತ್ತರ ನೀಡಿ, ಯಾವುದೇ ಶಾಲೆ ಆದ್ರೂ ಕನ್ನಡ ಕಲಿಸಬೇಕು ಅಂತ ಮುಚ್ಚಳಿಕೆ ಬರೆಸಿಕೊಳ್ಳುತ್ತೇವೆ. ಕನ್ನಡ ಭಾಷೆ ಕಡ್ಡಾಯವಾಗಿ ಕಲಿಸಬೇಕು. ಕನ್ನಡ ಕಲಿಸದೆ ಹೋದ್ರೆ ಅಂತಹ ಶಾಲೆ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಸೋಫಿಯಾ ಶಾಲೆಯ ಮೇಲೆ ಆರೋಪ ಬಂದಾಗ ತನಿಖೆ ಮಾಡಿಸಿದೆವು. ನಮ್ಮ ಗಮನಕ್ಕೆ ಇಂತಹ ಲೋಪ ಕಂಡು ಬಂದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಯಾವುದೇ ಶಾಲೆ ಮೇಲೆ ದೂರು ಬಂದರೆ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳುತ್ತೇವೆ. ಕನ್ನಡ ಕಲಿಕೆ ಆಗುತ್ತಿದೆಯಾ ಇಲ್ಲವಾ ಎಂದು ಮತ್ತೆ ಪರಿಶೀಲನೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಮಾನ್ಯ ಸಭಾಪತಿಗಳೇ, ಎಲ್ಲ ಸದಸ್ಯರು ಕೂಡ ಸಾಕಷ್ಟು ವಿಚಾರಗಳನ್ನು ಸುದೀರ್ಘವಾಗಿ ಸುಮಾರು 2.5 ವರ್ಷದಿಂದನೂ ಮಾತಾಡ್ತಾ ಇದ್ರು. ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಸಮಾಧಾನ ಏನು ಅಂತ ಹೇಳಿದರೆ, ಎಲ್ಲ ಈ ರಾಜಕಾರಣದೊಳಗೆ ಹೇಳೋರು ನಮ್ಮ ಹಿರಿಯರೆಲ್ಲರೂ ಯಾರನ್ನಾರು ರಾಜಕಾರಣದೊಳಗೆ ಹಾಳು ಮಾಡಬೇಕು ಅಂದರೆ ಅವ್ರನ್ನ ಶಿಕ್ಷಣ ಸಚಿವರು ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಹಾಳಾಗ್ತಾರೆ ಅಂತೇಳಿ ಅದನ್ನು ನಮ್ಮೆಲ್ಲರ ಸದಸ್ಯರ ಸಹಕಾರದಿಂದ ಐ ಥಿಂಕ್ ಐ ಹ್ಯಾವ್ ಪ್ರೂವ್ಡ್ ಇಟ್ ರಾಂಗ್. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಮೇನ್ ಮನೆಯಲ್ಲಿ ಅವ್ರ ಕಾಟ ಇದೆಯಲ್ಲ ಸರ್, ಭಾಳ ಕಷ್ಟ. ಅದನ್ನೆಲ್ಲ ಮುಂಚೆನೇ ಹೇಳಿದರು ನನಗೆ ಮಾನ್ಯ. ಅದಕ್ಕೆ ಅದು ಯಾಕೆ ಅಂತ ಹೇಳಿದರೆ, ಇಲ್ಲಿ ಸ್ವಾಭಾವಿಕವಾಗಿ ಈ ಮೇಲ್ಮನೆಯಲ್ಲಿ ಹೆಚ್ಚು ಈ ನಮ್ಮ ಇಲಾಖೆನೂ ಕೂಡ ಬಹಳ ದೊಡ್ಡ ಗಾತ್ರ ಸಮಸ್ಯೆಗಳು, ಎಲ್ಲರ ಕಾಟಕ್ಕೆ ನೀವು ಸರಿಯಾಗ್ತಾ ಇರೋದು, ಅದನ್ನೇ ಹೇಳ್ತಾ ಇರೋದು. ಧನ್ಯವಾದಗಳನ್ನೇ ಹೇಳಿದೆ. ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಅವರು. ಲಕ್ಷದ ನಾಯಕರೇ ಏನೋ ಮಂತ್ರದಂಡ ಇಟ್ಕೊಂಡಿದ್ದಾರೆ. ನಾನು ಇಲ್ಲಿ ತನಕ ನೋಡಿದೀನಿ, ಇಷ್ಟು ಕೂಲಾಗಿ ಟೀಚರ್ ಇದರಿಂದ ಬಂದು ಬರ್ದವರೇ ಇಲ್ಲ, ಎಲ್ಲ ಮೈ ಮೇಲೆ ಬೀಳ್ತಿದ್ದವ್ರು. ನಾನು ಅದಕ್ಕೆ ಮೊದಲೇ ಪ್ರಾರಂಭದಲ್ಲಿ ಅವರು ಎಲ್ಲ ಸರಿ ಇದ್ರು, ಬಹಳ ಬೇಜಾರಾಗಿಲ್ಲ. ಈಗ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರು ಖುಷಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಮಾಡ್ತಿದ್ದಾರೆ. ಅಲ್ಲ, ಒಂದೇ ಒಂದು ಬಿಟ್ಟಾಗಿದೆ. ಅದೇನು ಅಂದ್ರೆ ವಿದ್ಯಾರ್ಥಿಗಳ ಬಗ್ಗೆ ಇಷ್ಟು ಚರ್ಚೆ ಆಗಲ್ಲ, ಸ್ಕೂಲ್ ಕಾಲೇಜುಗಳ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಇಷ್ಟು ಚರ್ಚೆ ಆಗಲ್ಲ. ಅದಕ್ಕೆ ಒಂದೇ ಒಂದು ಕಳಕಳಿ ಒಂದೇ ಇದಕ್ಕಿಂತ ಅಧಿಕವಾಗಿ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆದ್ರೆ ಬಹಳ ಒಳ್ಳೇದು. ಇಲ್ಲ, ಚರ್ಚೆ ಆಗುತ್ತೆ. ವಿದ್ಯಾರ್ಥಿಗಳಿಗೂ ವೋಟಿಂಗ್ ರೈಟ್ಸ್ ಕೊಟ್ರೆ ಅವತ್ತು ಚರ್ಚೆ ಆಗುತ್ತೆ. ಒಂದು ಇನ್ನೊಂದು ನಿಮ್ಗೇನು ಅಂದ್ರೆ, ನೀವು ಪೂಜೆ ಗೀಜೆ ಎಲ್ಲಿ ಮಾಡಿಸ್ತೀವಿ ಒಂಚೂರು ಹೇಳಿದ್ರೆ ನಾವು ಅಲ್ಲಿ ಪೂಜೆ ಮಾಡಿಸ್ತೀವಿ. ನವಗ್ರಹಗಳನ್ನು ಬೇಕಿದ್ರು ನೀವು ಸಂಭಾಳಿಸ್ಬೋದು ಪೂಜೆ ಗೀಜೆ ಮಾಡಿ. ಇವ್ರನ್ನ ಸಂಭಾಳಿಸೋದಿದೆಯಲ್ಲ, ಅದು ಎಲ್ಲಾ ಪಾರ್ಟಿಯವ್ರನ್ನ ಒಟ್ಟಿಗೆ ಬಹಳ ಕಷ್ಟದ್ದು. ಯಾವ ದೇವಸ್ಥಾನಕ್ಕೆ ಹೋಗ್ಬಿಡಿ, ಎಲ್ಲಿ ಪೂಜೆ ಮಾಡಿಸ್ತೀರಿ, ನಿಮ್ ಪರವಾಗಿ ಯಾರು ಪೂಜೆ ಮಾಡಿಸ್ತಾರ, ಒಂಚೂರು ವಿವರ ಕೊಟ್ರೆ ನಾವು ಅಲ್ಲಿಗೆ ಪರೀಕ್ಷೆ ಮಾಡ್ತೀವಿ. ಇಲಾಖೆ ಮನೆ ಅಧ್ಯಕ್ಷ, ಇದು ಬಹಳ ಇಂಪಾರ್ಟೆಂಟು. ವಿಶೇಷವಾಗಿ ಮನೆ ಅಧ್ಯಕ್ಷರೇ, ಸುಲಲಿತವಾಗಿ ಸ್ವಲ್ಪ ಅಷ್ಟೇ ಸಪೋರ್ಟ್ ಸಿಕ್ಕಿರೋದು ಇವ್ರೊಬ್ಬರಿಗೇನೆ. ಮಿಕ್ನಾದವ್ರು ಎಲ್ರಿಗೂ ಬಂದಾಗಲೇ ನೋಡ್ಕೊಬರೋರು, ಈಗ ಬಂದಿದಾರಪ್ಪ ಯಾರು ಅಂತ. ಇವ್ರೊಬ್ಬರೇ ದೇವ್ರ ಬರ್ಬಿಡ್ತಾ ಇರೋರು. ನಾನು ಮಾನ್ಯ ಅಧ್ಯಕ್ಷ 1 ವರ್ಷ ಆ ಕೆಲಸ ನಾನು ಮಾಡಿದೆ. ಯಾರ್ಯಾರಿದ್ದಾರೆ ಒಳಗಡೆ ನೋಡ್ಕೊಂಡೆ ಒಳಗಡೆ ಬಂದೆ. ಯಾರ್ಯಾರು ಯಾವ ರೀತಿ ಇದಾರೆ ಅಂತ ನೋಡಿ ಹೊರಗಡೆ ಅವ್ರನ್ನು ಚರ್ಚೆ ಮಾಡಿ ಒಳಗಡೆ ಅವ್ರ ಜೊತೆಗೆ ಬಂದಿರೋದ್ರಿಂದ ಇಲ್ಲಿ ಸಮಾಧಾನ ಆಗಿದೆ. ಅದು ಏನೇನ್ ಮಾತಾಡ್ಬೇಕು ಅಂತ ಮುಂಚೆ ಮೀಟಿಂಗ್ ಮಾಡ್ಕೊಂಡು ಒಳಗಾರ ಬರ್ತಿರ್ಬೋದು. ನೀವು ಮತ್ತು ಅವರು ಸೇರ್ಕೊಂಡು ಮುಂಚೆನೆ ಮೀಟಿಂಗ್ ಮಾಡ್ಬಿಟ್ಟು ಇಲ್ಲಿ ಏನೇನ್ ಚರ್ಚೆ ಆಗ್ಬೇಕು ಅಂತ ಬಹುಶಃ ಮೀಟಿಂಗ್ ಮೊದಲೇ ಮಾಡ್ಕೊಂಡು ಮನೆ ಅಧ್ಯಕ್ಷರೇ, ಅವರು ಕೂಡ ಪಾರ್ಟಿನೇ ಅದರಲ್ಲಿ. ಇವತ್ತು ಬೆಳಗ್ಗೆನೆ ಅದನ್ನ ಆರ್ಡರ್ ಮಾಡಿದ್ದೀವಿ, ಅವ್ರಿಗೆ ಗೊತ್ತಿದೆ. ಇಲ್ಲ ಮನೆ ಅಧ್ಯಕ್ಷರೇ, ಬಹಳ ಸಂತೋಷ ಆಗ್ತದೆ. ರವಿ ಅವ್ರು ಹೇಳೋದು ಬಹಳ ಅರ್ಥಪೂರ್ಣ. ನಾನು 2.5 ವರ್ಷಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿರೋ ದೇವರು, ಕಾಣದೇ ಇರೋ ದೇವ್ರನ್ನ ದೇವರು ಅನ್ಕೊಂಡಿದ್ವಿ.
ನಿಜವಾಗ್ಲೂ ಇದು ನಿಜವಾಗ್ಲೂ 2.5 years ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ನಿಜವಾದ ದೇವರು ಯಾರು ಅಂದರೆ ಮಕ್ಕಳು ಅಂತ ಹೇಳಿ ನಾನು ಇಲಾಖೆಯನ್ನು ನಡೆಸ್ತಾ ಇದ್ದೀನಿ. ಅದ್ರ ಮೇಲೆ ನನಗೊಂದು ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದು ಸಮಸ್ಯೆಗಳಾಗಿದೆ ಸುಮಾರಷ್ಟು ವರ್ಷ. ಕೆಲವು ನಾವೆಲ್ಲ ನೆಗ್ಲೆಕ್ಟ್ ಮಾಡಿರೋದು ಏನೋ ನಾನು ಯಾರ ಬಗ್ಗೆನೂ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ನನಗೆ ಭಾಳ ಸಂತೋಷ ಆಗ್ತದೆ, ಯಾಕೆಂದರೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ. ಅವರೆಲ್ಲ ಟೀಚರ್ಸ್ ಜೊತೆ ಇದ್ದು ಅವರೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ನ ಹಂಚಿಕೊಂಡಿದ್ದಾರೆ. ನನಗೆ ಯಾಕೆಂದರೆ ಒಬ್ಬ ಶಿಕ್ಷಣ ಸಚಿವನಾಗಿ ಫಸ್ಟ್ ಟೈಮ್ ನಾನು ಆಗಿದ್ದು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಕೊಡ್ಬೇಕಾದ್ರೆ ಹೇಳಿದರು, ಸ್ವಲ್ಪ ಹುಷಾರಾಗಿರಪ್ಪ, ಇದ್ರೊಳಗೆ ತಳಗಡೆ ಏನೋ ಅಡ್ಜಸ್ಟ್ ಮಾಡ್ಬೋದು, ಮೇಲೆ ಎಲ್ಲ ಇರ್ತಾರೆ, ಅಡ್ಜಸ್ಟ್ ಆಗಲ್ಲ ಅಲ್ಲಿ ಅಂತ ಹೇಳಿ. ಆದರೆ ನನಗೆ ಭಾಳ ಸಂತೋಷ. ಒಳ್ಳೆ ಅಲ್ಲ ಮಗ ಅಲ್ಲ. ಇಲ್ಲ ಮಾನ್ಯ ಅಧ್ಯಕ್ಷ, ಅದು ಇರ್ಬೋದು. ನಮ್ಮ ತಂದೆಯವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವ